ಮೈ ಗಾಡ್, ಟ್ರಸ್ಟ್ ಮೀ. ಈಗ ತಾನೇ ಜಸ್ಟ್ ನಾನು ಫೋನ್ ಕಟ್ ಮಾಡಿದೆ ಆಯ್ತಾ, ಜಸ್ಟ್ ಅಂದರೆ 5 ಸೆಕೆಂಡ್ ಒಳಗೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಮಮ್ಮಿ ಹಿಂಗೆ ಹೇಳ್ತಾ ಇದ್ರು, ಏನೋ ಈಗ ಫಾಲೋವರ್ಸ್ ಎಷ್ಟಾದರೂ ಆ ಥರ ಏನೋ ಕೇಳ್ತಾ ಇದ್ರು. ಅವಾಗ ನಾನು ಹೇಳಿದೆ, ಎಲ್ಲ ವೀಡಿಯೋ ನೋಡ್ತಾರೆ ಜಾಸ್ತಿ, ಬಟ್ ಫಾಲೋ ಮಾಡೋದು ತುಂಬ ಕಮ್ಮಿ ಮಮ್ಮಿ ಅಂತ ಹೇಳ್ತಾ ಇದ್ದೆ ಅವ್ರಿಗೆ. ಅವಾಗ ಅವ್ರು ಹೇಳಿದ್ರು, ನಾನು ಒಂದು ವೀಡಿಯೋ ನೋಡಿದ್ದೆ, ಅದರಲ್ಲಿ ಆ ಹುಡುಗ ಹೇಳ್ತಾ ಇದ್ದ, ನಾನು ಎಷ್ಟು ಕಷ್ಟಪಟ್ಟು 2 ಅವರ್ ಎಡಿಟ್ ಮಾಡ್ತೀನಿ, ಅದಾದಮೇಲೆ ಆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತೀನಿ, ಎಲ್ಲ ನೋಡಿ ಖುಷಿ ಪಡ್ತಾರೆ, ಬಟ್ ಒಬ್ಬರು ಫಾಲೋ ಮಾಡಲ್ವಲ್ಲ, ಯಾಕೆ ನಿಮ್ಗೆ ಏನಾಗಿರೋದು ಅಂತ ಹೇಳ್ತಾ ಇದ್ದ ಅಂದರು. ಓಹ್ ಹೌದಾ ಅಂತ ಅಂದೆ. ಅದಾದಮೇಲೆ ನಮ್ಮ ಮಮ್ಮಿ ಹೇಳಿದ್ರು, ಅದಕ್ಕೆ ನಾನು ಪಾಪ ಅಂತ ಅವ್ನಿಗೊಂದು ಫಾಲೋ ಕೊಟ್ಬಿಟ್ಟೆ ಅಂದರೆ ಹೌದಾ ಅಂತ ನಗ್ತೆ. ಅಷ್ಟು ಇನ್ನೋಸೆನ್ಸ್ ಎಷ್ಟಿರುತ್ತೆ ಅಂತ ಯೋಚನೆ ಮಾಡಿ ಸೂಪರ್ ಬಿಡು ಅಂತ ಅಂದೆ. ಅದಾದಮೇಲೆ ಅವ್ರು ಹೇಳಿದ್ರು, ಅಲ್ಲ ಮಮ್ಮಿ, ಒಂದು ಫೋಟೋ ಹಾಕ್ಬಿಟ್ಟು ವೀಡಿಯೋ ಮಾಡ್ತಾರಲ್ಲ, ಅದೆಲ್ಲ ಎಷ್ಟು ಈಸಿ, ಹಾಡು ಹಾಕ್ಬಿಟ್ಟು ಆರಾಮಲ್ಲಿ ಬಿಟ್ಬಿಡ್ಬೋದು, ಇಲ್ಲ ಡ್ಯಾನ್ಸೇ ಮಾಡ್ಬೋದು. ಆದರೆ ಸ್ಟೋರಿ ಎಲ್ಲ ಮಾಡ್ತಾರಲ್ಲ, ಎಷ್ಟು ಕಷ್ಟ ಇರುತ್ತೆ ಹೇಳು. ಬೆಳಿಗ್ಗೆಯಿಂದ ಸಂಜೆವರೆಗೂ ವೀಡಿಯೋ ಎಡಿಟ್ ಮಾಡ್ಬೋದು. ಯಾರಾದರೂ ಆ ಥರ ಡೈಲಿ ವ್ಲಾಗ್ ಮಾಡಿದ್ರೆ ನಾನು ಎಲ್ಲರಿಗೂ ಫಾಲೋ ಮಾಡ್ತೀನಿ. ಪಾಪ ಕಣೆ, ಎಷ್ಟು ಕಷ್ಟಪಟ್ಟಿರ್ತಾರಲ್ವಾ ಅಂತ. ಓ ಮೈ ಗಾಡ್, ನಾನು ಅದನ್ನು ಹೇಳಿದೆ. ಅಪ್ಪ ಮಮ್ಮಿ, ನೀವು ಎಷ್ಟು ಪಾಪ, ನೀವೆಲ್ಲ ನಿಮ್ಮ ಜನ್ರೇಷನ್ನೇ ಲಾಸ್ಟ್ ಅನ್ಸುತ್ತೆ. ಲೈಕ್ ಇಷ್ಟೊಂದು ಇನ್ನೋಸೆನ್ಸ್ ಎಲ್ಲ ನಮಗೆಲ್ಲ ಬರೋದೇ ಇಲ್ಲ ಅಂತ. ಫುಲ್ಲು ನಕ್ಕು ಸಾಕಾಯ್ತು. ಫೋನ್ ಇಟ್ಬಿಡು, ನಾನು ಒಂದೇ ನಿಮಿಷ ನಾನು ಇದನ್ನು ವೀಡಿಯೋ ಮಾಡಲೇಬೇಕು, ನಾನು ಹೇಳಲೇಬೇಕು ಅಂತೇಳಿ ವೀಡಿಯೋ ಮಾಡ್ತೀನಿ. ಓ ಮೈ ಗಾಡ್, ಎಷ್ಟು ಕ್ಯೂಟ್ ಅಂದರೆ ಅವರು. ಇಷ್ಟ ಆಯ್ತು. ಈಗ ಮತ್ತೆ ಅವ್ರಿಗೆ ನಾನು ಕಾಲ್ ಮಾಡಬೇಕು. ಬಾಯ್.